ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದಿ ಬ್ಯಾಲೆಡ್ ಆಫ್ ದಿ ಲ್ಯಾಂಡ್ ಲಾರ್ಡ್ ಬೈ ಲಾಂಗ್ಸ್ಟನ್ ಹ್ಯೂಗಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ದಿ ಬ್ಯಾಲೆಡ್ ಆಫ್ ದಿ ಲ್ಯಾಂಡ್ ಲಾರ್ಡ್ ಈ ಒಂದು ಪದ್ಯದ ಮೂಲಕ ಒಬ್ಬ ಕವಿ, ಒಬ್ಬ ಬಾಡಿಗೆದಾರರಾಗಿ ಇವರು ಒಬ್ಬ ಬ್ಲ್ಯಾಕ್ ಅಮೇರಿಕನ್, ಒಬ್ಬ ಕಪ್ಪು ವರ್ಣ ವ್ಯಕ್ತಿಯಾಗಿದ್ದು ಅವರು ಒಬ್ಬ ಬಿಳಿ ವ್ಯಕ್ತಿಯ ಮನೆಯಲ್ಲಿ ಬಾಡಿಗೆದಾರರಾಗಿರ್ತಾರೆ. ಬಾಡಿಗೆದಾರರಾಗಿ ಅವರ ಮನೆಯ ಸಮಸ್ಯೆಗಳನ್ನು ಅವರ ಬಳಿ ಹೇಳ್ತಾ ಅಲ್ಲಿ ನಡೀತಕ್ಕಂತಹ ಒಂದು ಕಪ್ಪು ಮತ್ತು ಬಿಳಿಯರ ಒಂದು ಶೋಷಣೆಯ ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಲೈನ್ ಬೈ ಲೈನ್ ಈ ಒಂದು ಪದ್ಯವನ್ನು ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕಲಿತಾ ಹೋಗೋಣ. ಇಲ್ಲಿ ಮೊದಲನೇ ಸಾಲುಗಳಲ್ಲಿ ಬಾಡಿಗೆದಾರರಾಗಿರ್ತಕ್ಕಂತಹ ಕವಿ ತಮ್ಮ ಮಾಲೀಕರನ್ನ ಕುರಿತು ಹೇಳ್ತಾರೆ. ಲ್ಯಾಂಡ್ ಲಾರ್ಡ್, ಮೈ ರೂಫ್ ಹ್ಯಾಸ್ ಸ್ಪ್ರಂಗ್ ಎ ಲೀಕ್. ಡೋಂಟ್ ಯು ಮೆಂಬರ್ ಐ ಟೋಲ್ಡ್ ಯು ಅಬೌಟ್ ಇಟ್ ವೇ ಲಾಸ್ಟ್ ವೀಕ್. ನೋಡಿ, ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಅವರು ತಮ್ಮ ಮಾಲೀಕರನ್ನ ಕರೀತಾ ಇದ್ದಾರೆ. ಲ್ಯಾಂಡ್ ಲಾರ್ಡ್, ಮಾಲೀಕರೇ ಅಂದರೆ ಇಲ್ಲಿ ಬಾಡಿಗೆದಾರರಾಗಿರ್ತಕ್ಕಂಥ ಕವಿ ತಮ್ಮ ಯಜಮಾನರನ್ನು ಉದ್ದೇಶಿಸಿ ತಮಗೆ ಬೇಕಾಗಿರ್ತಕ್ಕಂತಹ ಅಗತ್ಯದ ಬಗ್ಗೆ ಗಮನ ಸೆಳೆಯಲು ಪ್ರಾರಂಭಿಸ್ತಾ ಇದ್ದಾರೆ. ಮೈ ರೂಫ್ ಆಸ್ ಸ್ಪ್ರಂಗ್ ಎ ವೀಕ್ ಅಂದರೆ ನನ್ನ ಮನೆಯ ಒಂದು ರೂಫ್ನಿಂದ ನೀರು ಸೋರ್ತಾ ಇದೆ ಅಂತ ಮಾಲೀಕರಿಗೆ, ಯಜಮಾನರಿಗೆ ಹೇಳ್ತಾ ಇದ್ದಾರೆ. ವಾಸದ ಮನೆಯಲ್ಲಿ ಈ ಮೂಲಭೂತವಾದಂತಹ ಸೌಕರ್ಯ ಕೆಟ್ಟೋಗಿದೆ, ಈ ರೂಫ್ ಕೆಟ್ಟೋಗಿ ಅದರಿಂದ ನೀರು ಲೀಕ್ ಆಗಿ ಬೀಳ್ತಾ ಇದೆ, ಅದನ್ನು ನೀವು ರಿಪೇರಿ ಮಾಡಬೇಕಾಗಿದೆ, ಅದಕ್ಕೆ ದುರಸ್ತಿ ಆಗಬೇಕಾದಂತಹ ಒಂದು ಅಗತ್ಯತೆ ಇದೆ ಅಂತ ಹೇಳ್ತಾರೆ. ಡೋಂಟ್ ಯು ಮೆಂಬರ್ ಐ ಟೋಲ್ಡ್ ಯು ಅಬೌಟ್ ಇಟ್ ವೇ ಲಾಸ್ಟ್ ವೀಕ್. ನಾನು ಇದರ ಬಗ್ಗೆ ನಿಮಗೆ ಮೊದಲೇ ಹೇಳಿದ್ದೆ, ಕಳೆದ ವಾರವೇ ನಾನು ನಿಮಗೆ ಇದನ್ನು ಹೇಳಿದ್ದೆ ಅಂತ. ಇದು ಕೇವಲ ಹೊಸದಾದಂಥ ಸಮಸ್ಯೆ ಅಲ್ಲ. ಬಾಡಿಗೆದಾರರಾಗಿರ್ತಕ್ಕಂಥ ಕವಿ ಹಿಂದೆ ಆ ಯಜಮಾನರಿಗೆ ಇದನ್ನ ತಿಳಿಸಿದ್ದಾರೆ, ಅವರು ನಿರ್ಲಕ್ಷ್ಯ ತೋರಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ಅವರು ತಕ್ಷಣವೇ ಒಂದು ಬಗೆಹರಿಸಿ ಇದನ್ನ ಸಾಲ್ವ್ ಮಾಡಿ ಅಂತ ಕೇಳ್ತಾ ಇಲ್ಲ, ವಾರದ ಹಿಂದೇನೆ ಅದನ್ನ ಅವರಿಗೆ ಹೇಳಿದ್ದಾರೆ. ಆದರೆ ಮಾಲೀಕರು ಇದರ ಬಗ್ಗೆ ವಿಳಂಬ ಮಾಡ್ತಾ ಇದ್ದಾರೆ, ಜವಾಬ್ದಾರಿಯನ್ನ ಇಲ್ಲಿ ತೋರ್ತಾ ಇಲ್ಲ, ಅವರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಅಂತೇಳಿ ಮೊದಲನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸ್ಗೆ ಬಂದಾಗ ಮತ್ತೆ ಹೇಳ್ತಾರೆ, ಲ್ಯಾಂಡ್ ಲಾರ್ಡ್, these steps is broken down. When you come up yourself, it's a wonder you don't fell down. ನೋಡಿ, ಇಲ್ಲಿ ಎರಡನೇ ಸಮಸ್ಯೆಯನ್ನ ಹೇಳ್ತಾ ಇದ್ದಾರೆ. ಯಜಮಾನರೇ ಅಂತ ಅವರನ್ನ ಮತ್ತೆ ಕರೆದು ಇನ್ನೊಂದು ಸಮಸ್ಯೆಯ ಬಗ್ಗೆ ಅವರ ಗಮನವನ್ನ ಸೆಳೀತಾ ಅವರ ಸಮಸ್ಯೆಯನ್ನ ಹೇಳ್ತಾ ಇದ್ದಾರೆ. these steps is broken down. ಈ ಮೆಟ್ಟಲುಗಳು ಮುರಿದೋಗಿದೆ ಅಂತ. ಇಲ್ಲಿ ಮನೆ ಒಂದು ರೂಫ್ ಸೋರ್ತಾ ಇದೆ, ಅದರ ಜೊತೆಗೆ ಇಲ್ಲಿ ಕೂಡ ಒಂದು ಸುರಕ್ಷತೆ ಇಲ್ಲ, ಈ ಮನೆಗೆ ಹತ್ತತಕ್ಕಂಥ ಮೆಟ್ಟಲುಗಳು ಸಹ ಮುರಿದೋಗಿದೆ ಅಂತ ಹೇಳ್ತಾ ಇದ್ದಾರೆ. ವೆನ್ ಯು ಕಮ್ ಅಪ್ ಯುವರ್ ಸೆಲ್ಫ್, ಇಟ್ಸ್ ಅ ವಂಡರ್ ಯು ಡೋಂಟ್ ಫಾಲ್ ಡೌನ್. ನೀವು ಒಂದು ಸಲ ಈ ಮೆಟ್ಟಲುಗಳನ್ನ ಹತ್ತಿ ಮೇಲೆ ಬಂದಾಗ ನಿಮಗೆ ಇದರ ಒಂದು ಅಪಾಯದ ಅರಿವು ನಿಮಗೆ ಗೊತ್ತಾಗುತ್ತೆ. ಏಕೆಂದ್ರೆ ನೀವೇನಾದ್ರೂ ಇದನ್ನ ಹತ್ತಿ ಮೇಲೆ ಬಂದ್ಬಿಟ್ರೆ ನೀವು ಬೀಳದೆ ಇರ್ತಕ್ಕಂಥದ್ದು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಾಲೀಕರಿಗೆ ತನ್ನ ಸಮಸ್ಯೆಯನ್ನ ಹೇಳಿ ತನ್ನ ಸ್ವಂತ ಸುರಕ್ಷತೆಯನ್ನ ಕಾಪಾಡಿಕೊಳ್ಳೋ ಮೂಲಕ ಈ ಒಂದು ಕೆಲಸಗಳನ್ನ ದುರಸ್ತಿಯನ್ನ ಸರಿಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಈ ಎರಡು ಒಂದು ಸ್ಟ್ಯಾನ್ಸನ್ನ ನೋಡಿದಾಗ ಕವಿ ತುಂಬಾ ವಿನಯದಿಂದ ಆ ಒಂದು ಮಾಲೀಕರನ್ನ ತನ್ನ ಸಮಸ್ಯೆಯನ್ನ ಬಗೆಹರಿಸುವಂತೆ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಂತರದ ಒಂದು ಸ್ಟ್ಯಾನ್ಸಾಗೆ ಬಂದಾಗ, $10 you say I owe you, $10 you say is due. Well, that's $10 more and I will pay you till you fix this house up new. ನೋಡಿ, ಇಲ್ಲಿ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು $10 ಅಂದ್ರೆ ಆ ಬಾಡಿಗೆದಾರ ಇನ್ನ ಮಾಲೀಕರಿಗೆ $10 ಕೊಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ರು ಭೂಮಾಲೀಕ ಆ ಬಾಡಿಗೆ ಹಣದ ಕೇವಲ $10 ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದ್ದಾನೆ. ಇದು ಆತನ ಹಣದ ಮೇಲಿನ ವ್ಯಾಮೋಹ ಮತ್ತು ಈ ಬಾಡಿಗೆದಾರ ಅಂದ್ರೆ ಆ ಕವಿಯ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ, ಆತನ ದುಸ್ಥಿತಿಯನ್ನ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. $10 you say is due. $10 ಬಾಕಿ ಇದೆ ಅಂತ ಹೇಳ್ತಾ ಇದ್ದೀರಾ.
ಬಾಡಿಗೆದಾರನ ಸಮಸ್ಯೆಯನ್ನ ಕೇಳದ ಆ ವ್ಯಕ್ತಿ ಕೇವಲ ಹಣವನ್ನ ಮಾತ್ರವನ್ನ ಕೇಳುವಂತಹ ಒಬ್ಬ ಯಜಮಾನ ಆಗಿದ್ದಾನೆ. ವೆಲ್, ದಟ್ಸ್ $10 ಮೋರ್ ಅಂಡ್ ಐ ವಿಲ್ ಪೇ ಯು ಟಿಲ್ ಯು ಫಿಕ್ಸ್ ದಿಸ್ ಹೌಸ್ ಅಪ್ ನ್ಯೂ. ಇಲ್ಲಿ ಹೇಳ್ತಾ ಇದ್ದಾರೆ, ಸರಿ, ಆ $10 ನಾನು ನಿಮಗೆ ಕೊಡೋದಿಲ್ಲ. ಇದರ ಅರ್ಥ ಬಾಡಿಗೆದಾರ ಇದೀಗ ತನ್ನ ಒಂದು ಹಕ್ಕಿನ ಪರವಾಗಿ ನಿಲ್ತಾ ಇದ್ದಾನೆ. ಮನೆಯ ದುರಸ್ತಿ ಇದೆ, ಚಾವಣಿಗೆ ಸೋರ್ತಾ ಇದೆ, ಮೆಟ್ಟಲುಗಳು ರಿಪೇರಿ ಆಗಿಲ್ಲ, ನಾನು ನಿಮಗೆ $10 ಕೊಡಬೇಕಾಗಿದೆ. ಆದರೆ ನಾನು ಈಗ $10 ನೀಡೋದಿಲ್ಲ. ಯಾಕೆ ಅಂದರೆ ಟಿಲ್ ಯು ಫಿಕ್ಸ್ ದಿಸ್ ಹೌಸ್ ಅಪ್ ನ್ಯೂ, ನೀವು ಈ ಮನೆಯನ್ನ ಸರಿಪಡಿಸಿ ದುರಸ್ತಿ ಮಾಡಿಸುವವರೆಗೂ ನಾನು ನಿಮಗೆ ಹಣವನ್ನು ನೀಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಸ್ಟ್ಯಾನ್ಸದ ಕೊನೆ ಸಾಲುಗಳಲ್ಲಿ ಇವರೊಂದು ಪ್ರತಿಭಟನೆಯ ಒಂದು ಸಂಕೇತದ ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವು ಈ ಮನೆಯನ್ನ ದುರಸ್ತಿ ಮಾಡಿಸಿ ನನಗೆ ಈ ಬದುಕುವಂತಹ ಮೂಲಭೂತ ಒಂದು ಅಗತ್ಯತೆಗಳನ್ನು ನೀವು ಪೂರೈಸುವವರೆಗೂ ನಾನು ಇದನ್ನ ನಿಮ್ಮ $10 ನಾನು ಪಾವತಿ ಮಾಡೋದಿಲ್ಲ, ನಿಮಗೆ ನೀಡೋದಿಲ್ಲ ಅಂತ ಹೇಳಿ ಇಲ್ಲಿ ಆ ಬಾಡಿಗೆದಾರ ಕವಿ ತನ್ನ ಪ್ರತಿಭಟನೆಯನ್ನ, ತನ್ನ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಂತರ ಈಗ ಆ ಯಜಮಾನ, ಭೂ ಮಾಲೀಕ ಅಥವಾ ಆ ಮನೆಯ ಮಾಲೀಕ ಮಾತಾಡ್ತಾ ಇದ್ದಾರೆ. ವಾಟ್ ಯು ಗೋನ ಗೆಟ್ ಎವಿಕ್ಷನ್ ಆರ್ಡರ್ಸ್, ಯು ಗೋನ ಕಟ್ ಆಫ್ ಮೈ ಹೀಟ್, ಯು ಗೋನ ಟೇಕ್ ಮೈ ಫರ್ನಿಚರ್ ಅಂಡ್ ಥ್ರೋ ಇಟ್ ಇನ್ ದ ಸ್ಟ್ರೀಟ್. ನೋಡಿ, ಈ ಒಂದು ಸಾಲುಗಳಲ್ಲಿ ಮಾಲೀಕ ಮಾತಾಡ್ತಾ ಇದ್ದಾನೆ. ವಾಟ್, ಏನು? ಇಲ್ಲಿ ಭೂಮಾಲೀಕ ಅಂದ್ರೆ ಆ ಒಬ್ಬ ಯಜಮಾನನಿಗೆ ಸಿಟ್ಟು, ಆತನಿಗೆ ಒಂದು ಕೋಪ ಬಂದಿದೆ. ಬಾಡಿಗೆದಾರ ತನ್ನ ಮಾತಿಗೆ ವಿರುದ್ಧವಾಗಿ ನಿಂತಿದ್ದಾನೆ ಅಂತಕ್ಕಂಥ ಕೋಪ ಬಂದು ವಾಟ್ ಅಂತ ಕೇಳ್ತಾ ಇದ್ದಾನೆ. ಯು ಗೋನ ಗೆಟ್ ಎವಿಕ್ಷನ್ ಆರ್ಡರ್ಸ್, ಅಂದ್ರೆ ನಿನ್ನನ್ನ ಈ ಮನೆಯಿಂದ ಹೊರ ಹಾಕುವಂತಹ ಆರ್ಡರ್ಸ್ಗಾಗಿ ನೀನು ಕಾಯ್ತಾ ಇದೀಯಾ ಅಂತ. ಇಲ್ಲಿ ಯಜಮಾನ ಈಗ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಯಾವಾಗ ಬಾಡಿಗೆದಾರ, ಈ ಕವಿ ತನ್ನ ಒಂದು ಪ್ರತಿರೋಧವನ್ನು ತೋರಿಸ್ತಾನೋ ಆಗ ಯಜಮಾನ ಆತನನ್ನ ಮನೆಯಿಂದ ಹೊರ ಹಾಕುವಂತಹ ಒಂದು ಬೆದರಿಕೆಗೆ, ನಿನಗೆ ಎವಿಕ್ಷನ್ ಆರ್ಡರ್ಸ್ ಅಂದ್ರೆ ನಿನ್ನನ್ನು ಹೊರ ಹಾಕುವಂತಹ ಆರ್ಡರ್ಸ್ ಬೇಕಾ ನಿನಗೆ? ಯು ಗೋನ ಕಟ್ ಆಫ್ ಮೈ ಹೀಟ್, ನೀನು ನನ್ನ ಒಂದು ಕೋಪವನ್ನ ಕೆರಳಿಸ್ತಾ ಇದೀಯಾ ಅಂತ. ಅಂದ್ರೆ ಈಗ ಬಾಡಿಗೆದಾರನ ಮೇಲೆ ಭೂಮಾಲೀಕ ಏನ್ ಮಾಡ್ತಾ ಇದ್ದಾನೆ, ತನ್ನ ಒತ್ತಡವನ್ನ, ತನ್ನ ದಬ್ಬಾಳಿಕೆಯನ್ನ, ತನ್ನ ಕ್ರೂರವನ್ನ ಮತ್ತು ಕಾನೂನು ಬಾಹಿರ ವಿಧಾನಗಳನ್ನ ಬಳಸುವ ಹಾಗೆ ಸೂಚಿಸ್ತಾ ಇದ್ದಾನೆ. ಯು ಗೋನ ಕಟ್ ಆಫ್ ಮೈ ಹೀಟ್ ಅಂತ ಹೇಳ್ತಾ ಇದ್ದಾನೆ. ಯು ಗೋನ ಟೇಕ್ ಮೈ ಫರ್ನಿಚರ್ ಅಂಡ್ ಥ್ರೋ ಇಟ್ ಇನ್ ದ ಸ್ಟ್ರೀಟ್, ನೀನು ನನ್ನ ಮನೆಯಲ್ಲಿರ್ತಕ್ಕಂಥ ಫರ್ನಿಚರ್ಸ್ನೆಲ್ಲ ತೆಗೆದುಕೊಂಡು ಹೋಗಿ ರಸ್ತೆಯಲ್ಲಿ ಎಸಿತೀರಾ ಅಂತ. ಅಂದ್ರೆ ಇಲ್ಲಿ ಆರ್ಥಿಕ ಮತ್ತು ವೈಯಕ್ತಿಕ ವಸ್ತುಗಳನ್ನ ಒಂದು ಕಬಳಿಸುವ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಇಲ್ಲಿ ಆ ಬಾಡಿಗೆದಾರ ನಿರಾಶ್ರಿತ ಸ್ಥಿತಿ ಮತ್ತೆ ಭಯವನ್ನ ತೋರಿಸುವಂತೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೌದು, ಇಲ್ಲಿ ಭೂಮಾಲೀಕನ ಬೆದರಿಕೆಗಳಿಗೆ ಬಾಡಿಗೆದಾರನ ಒಂದು ನಿಲುವು, ಸವಾಲನ್ನ ಇಲ್ಲಿ ಹಾಕುವ ಹಾಗೆ ಎತ್ತಿ ತೋರಿಸ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಯು ಟಾಕಿಂಗ್ ಹೈ ಅಂಡ್ ಮೈಟಿ, ಟಾಕ್ ಆನ್ ಟಿಲ್ ಯು ಗೆಟ್ ಥ್ರೂ, ಯು ಆಂಟ್ ಗೋನ ಬಿ ಏಬಲ್ ಟು ಸೇ ಎ ವರ್ಡ್ ಇಫ್ ಐ ಲ್ಯಾಂಡ್ ಮೈ ಫಿಸ್ಟ್ ಆನ್ ಯು. ನೋಡಿ, ಈ ಒಂದು ಸ್ಟ್ಯಾನ್ಸ್ಗೆ ಬಂದಾಗ ಇಲ್ಲಿ ನೀನು ಬಹಳ ದೊಡ್ಡವರಂತೆ ಅಧಿಕಾರದಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಜಮಾನ ಮೇಲಿರಿಮೆ ಮತ್ತೆ ದರ್ಪದ ವರ್ತನೆಯನ್ನ ಬಾಡಿಗೆದಾರ ಇಲ್ಲಿ ಗಮನಿಸಿ ಹೇಳ್ತಾ ಇದ್ದಾರೆ. ನೀನು ತುಂಬಾ ದರ್ಪದಿಂದ ಮಾತಾಡ್ತಾ ಇದ್ದೀಯಾ. ಟಾಕ್ ಆನ್ ಟಿಲ್ ಯು ಗೆಟ್ ಥ್ರೂ, ನಿಮ್ಮ ಮಾತು ಮುಗಿಯುವವರೆಗೂ ಮಾತಾಡ್ತಾ ಇರಿ ಅಂತ. ಬಾಡಿಗೆದಾರನ ಅಸಹಾಯಕತೆ ಸಿಟ್ಟಾಗಿ ಪರಿವರ್ತನೆ ಆಗ್ತಾ ಇರತಕ್ಕಂತಹ ಒಂದು ಸಾಲು ಇದಾಗಿರುತ್ತೆ. ನಂತರ ಯು ಆಂಟ್ ಗೋನ ಬಿ ಏಬಲ್ ಟು ಸೇ ಎ ವರ್ಡ್, ನೀವು ಒಂದು ಮಾತನ್ನು ಆಡಲು ಸಹ ಸಾಧ್ಯ ಆಗೋದಿಲ್ಲ. ಅಂದ್ರೆ ಇಲ್ಲಿ ಒಂದು ದೈಹಿಕ ಪ್ರತಿಕ್ರಿಯೆ, ಒಂದು ದೈಹಿಕ ಜಗಳಕ್ಕೆ ಬೆದರಿಕೆಯನ್ನ ಒಡ್ಡುವಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಇಫ್ ಐ ಲ್ಯಾಂಡ್ ಮೈ ಫಿಸ್ಟ್ ಆನ್ ಯು, ಒಂದು ವೇಳೆ ನಾನು ನಿನ್ನ ಮೇಲೆ ನನ್ನ ಒಂದು ಫಿಸ್ಟ್, ನಾನೊಂದು ಮುಷ್ಟಿಯನ್ನ, ಒಂದು ಹೊಡೆತವನ್ನ ನೀಡಿದರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಾಡಿಗೆದಾರನು ನಿಜವಾಗಿ ಹಿಂಸೆಗೆ ಇಳಿತಾನೋ ಇಲ್ಲವೋ ಎಂಬುದು ಮುಖ್ಯ ಅಲ್ಲ, ಆದ್ರೆ ಇಲ್ಲಿ ಬದಲಿಗೆ ತನ್ನ ಹತಾಶೆಯಿಂದ ಈ ಒಂದು ಹೊಡೆದಾಟದ ಹಂತಕ್ಕೆ ಆತ ತಲುಪ್ತಾ ಇದ್ದಾನೆ. ನಂತರ ಸಾಲಲ್ಲಿ ನೋಡಿದಾಗ ಪೊಲೀಸ್ ಪೊಲೀಸ್, ಇಲ್ಲಿ ಪೊಲೀಸ್ ಕಮ್ ಅಂಡ್ ಗೆಟ್ ದಿಸ್ ಮ್ಯಾನ್, he is trying to ruin the government and overturn the land. ನೋಡಿ, ಇಲ್ಲಿ ನೆಕ್ಸ್ಟ್ ಸಾಲಲ್ಲಿ ಪೊಲೀಸ್, ಇದರ ಅರ್ಥ ಇಲ್ಲಿ ಆ ಯಜಮಾನ, ಆ ಮನೆಯ ಒಡೆಯ ಏನ್ ಮಾಡ್ತಾ ಇದ್ದಾನೆ, ಬಿಳಿ ಬಣ್ಣದ ಸವಲತ್ತುಗಳನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಅಂದ್ರೆ ಆ ಸಮಾಜದ ಒಂದು ಜನಾಂಗೀಯ ಒಂದು
ಪದ್ಧತಿಯನ್ನು ಬಳಸಿಕೊಂಡು ಈ ವ್ಯವಸ್ಥೆಯನ್ನು ತನ್ನ ಪರವಾಗಿ ಇಲ್ಲಿ ತಿರುಗಿಸ್ಕೊಳ್ತಾ ಇದ್ದಾನೆ. ಆತ ಪೊಲೀಸರನ್ನ ಕರೀತಾ ಇದ್ದಾನೆ. ಪೊಲೀಸ್ ಅಂತೇಳಿ ಪೊಲೀಸರಿಗೆ ಕರೆ ಮಾಡಿ ಪೊಲೀಸರನ್ನ ಕರೆದುಕೊಂಡಿದ್ದಾನೆ. ಕಮ್ ಅಂಡ್ ಗೆಟ್ ದಿಸ್ ಮ್ಯಾನ್, ಬಂದು ಈ ಮನುಷ್ಯನನ್ನ ಬಂಧಿಸಿ. ಈ ಮಾಲೀಕ ಏನ್ ಮಾಡ್ದ, ಯಜಮಾನ ಬಾಡಿಗೆದಾರನನ್ನ ಒಂದು ಬೆದರಿಕೆಯಾಗಿ ಬಿಂಬಿಸ್ತಾ ಆತನೇ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಇವನನ್ನ ಬಂಧಿಸಿ ಅಂತ ಹೇಳ್ತಾ ಇದ್ದಾನೆ. ಹಿ ಈಸ್ ಟ್ರೈಂಗ್ ಟು ರೂಯಿನ್ ದ ಗೌರ್ಮೆಂಟ್, ಇವನು ಸರ್ಕಾರವನ್ನೇ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮಾಲೀಕ ಈ ಒಂದು ಸಣ್ಣ ವೈಯಕ್ತಿಕವಾದಂತಹ ಈ ಪರ್ಸನಲ್ ಜಗಳವನ್ನ ಸರ್ಕಾರದ ವಿರುದ್ಧದ ದಂಗೆ ಅಂತ ಹೇಳಿ ಭೂಮಾಲೀಕ ಇಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾನೆ. ಏಕೆಂದರೆ ಇಲ್ಲಿ ಆ ಕಪ್ಪು ಅಮೆರಿಕನ್ನರು ಆ ಕಾಲದಲ್ಲಿ ಸಮಾಜಕ್ಕೆ ದೊಡ್ಡ ಬೆದರಿಕೆ ಅಂತ ಆಗ ಪರಿಗಣಿಸ್ತಾ ಇದ್ರು. ಆದ್ದರಿಂದ ಆ ಬಿಳಿ ಒಬ್ಬ ಯಜಮಾನ ಏನ್ ಮಾಡ್ತಾ ಇದ್ದಾನೆ, ಕಪ್ಪು ಜನನ ಮೇಲೆ ಇವನು ಸರ್ಕಾರದ ವಿರುದ್ಧನೇ ದಂಗೆ ಇದ್ದಿದ್ದಾನೆ ಅಂತ ಆರೋಪವನ್ನು ಹೊರಿಸ್ಬಿಟ್ಟ. ಅಂಡ್ ಓವರ್ ಟರ್ನ್ ದ ಲ್ಯಾಂಡ್, ಮತ್ತೆ ಈ ದೇಶವನ್ನೇ ಉರುಳಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿ ಜನಾಂಗೀಯ ಒಂದು ದ್ವೇಷ ಅಥವಾ ಆ ಒಂದು ಪೀಡಿತ ಪೂರ್ವಗ್ರಹದ ಮನಸ್ಸಿನಿಂದ ಏನ್ ಮಾಡ್ತಾ ಇದ್ದಾನೆ, ಆ ಯಜಮಾನ ಓನರ್ ಆ ಕಪ್ಪು ಜನದ ಮೇಲೆ ಹೇಳ್ತಾ ಇದ್ದಾನೆ, ಈತ ದೇಶವನ್ನೇ ಉರುಳಿಸಲು ಹೊರಡ್ತಾ ಇದ್ದಾನೆ ಅಂತ ಹೇಳಿ ಆತನ ಮೇಲೆ ಒಂದು ಅತಿರೇಕದ ಒಂದು ಆರೋಪವನ್ನ ಹೊರಿಸ್ತಾ ಇದ್ದಾನೆ. ಇನ್ನು ನಂತರ ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಕಾಫರ್ಸ್ ವಿಸಿಲ್, ಪಟ್ರೋಲ್ ಬೆಲ್, ಅರೆಸ್ಟ್, ಪ್ರೆಸಿಡೆಂಟ್ ಸ್ಟೇಷನ್, ಐರನ್ ಸೆಲ್, ಹೆಡ್ಲೈನ್ಸ್ ಇನ್ ಪ್ರೆಸ್, ಮ್ಯಾನ್ ಥ್ರೆಟನ್ಸ್ ಲ್ಯಾಂಡ್ಲಾರ್ಡ್, ಟೆನೆಟ್ ಹೆಲ್ಡ್ ಆನ್ ಬೇಲ್, ಜಡ್ಜ್ ಗಿವ್ಸ್ ನೀಗ್ರೋ 90 days ಇನ್ ಕಂಟ್ರಿ ಜೈಲ್. ನೋಡಿ, ಈ ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ ಇಲ್ಲಿ ನಮಗೆ ಆ ಕಪ್ಪು ಮನುಷ್ಯ ಬಾಡಿಗೆದಾರನಾಗಿದ್ರು ಕೂಡ ಅಲ್ಲಿ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ರೂ ಕೂಡ ಯಜಮಾನ ಅವುಗಳನ್ನು ಸರಿಪಡಿಸದೆ ಇಲ್ಲಿ ಆ ಕಪ್ಪು ವ್ಯಕ್ತಿಯನ್ನ ಜೈಲುಗಟ್ಟುವ ಒಂದು ಸನ್ನಿವೇಶ ಈ ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಗೊತ್ತಾಗುತ್ತೆ. ಪೆಟ್ರೋಲ್ ಬೆಲ್ ಅರೆಸ್ಟ್ ಅಂದ್ರೆ ಗಸ್ತು ವಾಹನ, ಅಲ್ಲಿ ಗಸ್ತಿನಲ್ಲಿದ್ದಂತಹ ಪೊಲೀಸರು ಕ್ಷಣಾರ್ಧದಲ್ಲಿ ಬಂದು ಆ ಬಾಡಿಗೆದಾರನನ್ನ ಬಂಧಿಸೋದಕ್ಕೆ ಆ ಸ್ಥಳಕ್ಕೆ ಬಂದಿದ್ದಾರೆ. ಅರೆಸ್ಟ್, ಅವನನ್ನ ಆ ಬಾಡಿಗೆದಾರ ಕಪ್ಪು ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರೆಸಿಡೆಂಟ್ ಸ್ಟೇಷನ್, ಅವನನ್ನ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಒಳಪಡಿಸಲಾಗಿದೆ, ಆತನನ್ನ ಒಂದು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಲಾಗಿದೆ. ಐರನ್ ಸೆಲ್, ಕಬ್ಬಿಣದ ಕೋಣೆ, ಇದರ ಅರ್ಥ ಒಬ್ಬ ಒಂದು ಮನೆಯ ದುರಸ್ತಿಯನ್ನ ಬೇಡಿದಂತ ಆಫ್ರಿಕನ್ ಪ್ರಜೆಗೆ ನ್ಯಾಯ ಸಿಗುವ ಬದಲು ಸೆರೆವಾಸ, ಜೈಲಿಗೆ ಅಟ್ಟಲಾಗಿದೆ. ಹೆಡ್ಲೈನ್ಸ್ ಇನ್ ಪ್ರೆಸ್, ಪತ್ರಿಕೆಗಳಲ್ಲಿ ಮುಖ್ಯಾಂಶ ಸಹ ಬಂದ್ಬಿಟ್ಟಿದೆ. ಮಾಧ್ಯಮಗಳಲ್ಲಿ ಸಮಾಜದ ಜನಾಂಗೀಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸ್ತಾ ಈ ಒಂದು ವಿಷಯ ಹೆಡ್ಲೈನ್ಸ್ ನಲ್ಲಿ ಬಂದಿದೆ. ಯಾವ ತರ ಬಂದಿದೆ? ಮ್ಯಾನ್ ಥ್ರೆಟನ್ಸ್ ಲ್ಯಾಂಡ್ ಲಾರ್ಡ್, ಒಬ್ಬ ಮನುಷ್ಯ ಒಬ್ಬ ಮನೆಯ ಓನರ್ಗೆ, ಭೂ ಮಾಲೀಕನಿಗೆ ಅಥವಾ ಮನೆಯ ಮಾಲೀಕನಿಗೆ ಬೆದರಿಕೆ ಹಾಕ್ತಾನೆ. ಬಾಡಿಗೆದಾರನ ಹಕ್ಕಿನ ಹೋರಾಟ ಕೇವಲ ಒಂದು ಅಪರಾಧ ಕೃತ್ಯವಾಗಿ ಆ ಪ್ರೆಸ್ನವರು ಕೂಡ ಅದನ್ನ ಬಿಂಬಿಸಿದ್ದಾರೆ. ಟೆನೆಂಟ್ ಹೆಲ್ಡ್ ಆನ್ ಬೇಲ್, ಬಾಡಿಗೆದಾರನಿಗೆ ಯಾವುದೇ ಜಾಮೀನು ಇಲ್ಲ, ಆತನಿಗೆ ಜಾಮೀನನ್ನ ಬೇಲನ್ನ ಕೊಡೋಕೆ ಆಗೋದಿಲ್ಲ, ಆತನನ್ನ ಅಪರಾಧಿ ಅಂತ ಭಾವಿಸಿ ಆತನ ಮಾನವ ಹಕ್ಕುಗಳನ್ನ ನಿರಾಕರಿಸಲಾಗ್ತಾ ಇದೆ, ಆತನಿಗೆ ಬೇಲ್ ಕೊಡ್ತಾ ಇಲ್ಲ. ಜಡ್ಜ್ ಗಿವ್ಸ್ ನೀಗ್ರೋ 90 days ಇನ್ ಕಂಟ್ರಿ ಜೈಲ್, ಆ ನ್ಯಾಯಾಧೀಶರು ಆ ನೀಗ್ರೋ, ಆ ಕಪ್ಪು ವ್ಯಕ್ತಿಗೆ ಒಂದು ಕೌಂಟ್ರಿ ಜೈಲ್ನಲ್ಲಿ 90 ದಿನಗಳ ಶಿಕ್ಷೆ ನೀಡಿದ್ದಾರೆ. ಅಂತಿಮವಾಗಿ ಈ ಸಂಪೂರ್ಣ ಒಂದು ಘಟನೆಯಲ್ಲಿ ಆಫ್ರಿಕನ್ ಅಮೆರಿಕನ ಮೇಲಿನ ಒಂದು ವ್ಯವಸ್ಥಿತವಾದಂತಹ ಜನಾಂಗೀಯ ದ್ವೇಷದ ಒಂದು ಪರಿಣಾಮವನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಆತನನ್ನ ಬಂಧಿಸಲು ಕಾರಣವಾಗಿದ್ದು ದುರಸ್ತಿಯ ಬೇಡಿಕೆಯಲ್ಲ, ಅಂದ್ರೆ ಆ ಮನೆಯನ್ನ ರಿಪೇರಿ ಮಾಡ್ತಕ್ಕಂಥ ಬೇಡಿಕೆಯಲ್ಲ, ಬದಲಿಗೆ ಆತನ ಬಣ್ಣ, ಜನಾಂಗೀಯ ತಾರತಮ್ಯ ಮತ್ತೆ ಆ ವ್ಯವಸ್ಥೆ ಅಂತಕ್ಕಂಥದ್ದು ಈ ಪದ್ಯದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಮನೆಯನ್ನ ಒಂದು ಮೂಲಭೂತ ಅಗತ್ಯತೆಗಳನ್ನ ರೂಪಿಸೋರ್ತಾ ಇದೆ, ಮೆಟ್ಟಲು ಮುರಿದೋಗಿದೆ, ಅದನ್ನ ಸರಿಪಡಿಸಿ ಎಂದಾಗ ಆ ಬಿಳಿಯ ವ್ಯಕ್ತಿ ಆತನ ಮೇಲೆ, ಜನಾಂಗೀಯ ಒಂದು ಕಪ್ಪು ವ್ಯಕ್ತಿಯ ಮೇಲೆ ಒಂದು ಆರೋಪವನ್ನು ಹೊರಿಸ್ತಾನೆ. ಅಲ್ಲಿನ ವ್ಯವಸ್ಥೆಯು ಕೂಡ ಆತನಿಗೆ ಶಿಕ್ಷೆಯಾಗುವಂತೆ ಮಾಡುತ್ತೆ ಅಂತಕ್ಕಂಥದ್ದು ಈ ಪದ್ಯದ ಮೇನ್ ಒಂದು ಸಮರಿಯಾಗಿರುತ್ತೆ. ವಿಕ್ಟರ್ ಈ ಒಂದು ಲಾಂಗ್ಸ್ಟನ್ ಹ್ಯೂಗಸ್ ರವರ ದಿ ಬ್ಯಾಲೆಡ್ ಆಫ್ ದಿ ಲ್ಯಾಂಡ್ ಲಾರ್ಡ್ ಈ ಪದ್ಯದ ಕನ್ನಡದ ಸಂಪೂರ್ಣ ಸಾರಾಂಶವನ್ನು ತಿಳಿಸಿದ್ದೇನೆ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.